ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ನಾನೀಗ ಹೋಗ್ತಾ ಇರೋದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಬಹಳಷ್ಟು ಜನಕ್ಕೆ ಗೊತ್ತಲ್ವ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲಿದೆ ಅಂತ. ಬೆಂಗಳೂರಿಂದ 278 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಸುಳ್ಯ ತಾಲೂಕು ಹತ್ರ ಇರುವ ಈ ಕುಕ್ಕೆ ಸುಬ್ರಹ್ಮಣ್ಯ ಬಹಳಷ್ಟು ಪ್ರಸಿದ್ಧವಾದ ದೇವಸ್ಥಾನ ಕೂಡ ಹೌದು. ಹಾಗೆ ಬಹಳಷ್ಟು ಜನ ಕೂಡ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ವಿಸಿಟ್ ಮಾಡೇ ಮನೆಗೆ ಬರ್ತಾರೆ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೂ ಬರ್ತಾ ಕುಕ್ಕೆಗೆ ಹೋಗಿ ಬರೋ ಕೂಡ ಒಂದು ಸಂಪ್ರದಾಯ ಕೂಡ ಇದೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಒಂದು ಜಾತಕದಲ್ಲಿ ಎಲ್ಲಾದರೂ ನಾಗದೋಷ, ಸರ್ಪದೋಷ ಈ ಥರ ಏನಾದರೂ ಒಂದು ಪರಿಹಾರ ಬೇಕು ಅಂದರೆ ಈ ಕುಕ್ಕೆ ಸುಬ್ರಹ್ಮಣ್ಯ ಬಹಳಷ್ಟು ಒಳ್ಳೆಯ ಜಾಗ ಕೂಡ ಹೌದು. ಇಲ್ಲಿ ಬಂದು ನೀವು ಆ ಪರಿಹಾರ ಕೂಡ ನೀವು ಮಾಡಿಸ್ಕೊಬೋದು. ಮೇನಾಗಿ ಆಶ್ಲೇಷ ಬಲಿ ಪೂಜೆ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅದರಲ್ಲಿ 2 ಟೈಮಿಂಗ್ಸ್ ಇರುತ್ತೆ, ಬೆಳಗ್ಗೆ ಮತ್ತು ಸಂಜೆ ಶಿಫ್ಟ್ ವೈಸ್ ಇರುತ್ತೆ. ನೀವು ಅದನ್ನು ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಬಂದು ಕೂಡ ಇಲ್ಲಿ ಮಾಡಿಸ್ಬೋದು. ನಂತರ ದೇವಸ್ಥಾನ ಟೈಮಿಂಗ್ಸ್ ಹೇಳಬೇಕು ಅಂತಂದರೆ 6:30 ಓಪನ್ ಇರುತ್ತೆ, ಪುನಃ 1:30 ಕ್ಲೋಸ್ ಆಗುತ್ತೆ, ಪುನಃ 3:30 ಮತ್ತು 9 ಗಂಟೆ. ಸೊ ಮುಂಚೆನೇ ನೀವು ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರೆದರೆ ಟೈಮಿಂಗ್ಸ್ನ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ನಿಮಗೆ ಗರ್ಭಗುಡಿ ಕಾಣಿಸುತ್ತೆ, ಆದರೆ ಇದು ಹಿಂಭಾಗ ಕಾಣಿಸುತ್ತೆ. ಯಾಕೆ ಅಂದರೆ ಕುಮಾರ ಪರ್ವತ ಕೆಳಗಡೆಯಿಂದ ಇಳಿದು ಬಂದಿರುವ ಸುಬ್ರಹ್ಮಣ್ಯ ಸ್ವಾಮಿ ಆ ಮುಖ ಮಾಡೇ ಇರಬೇಕು ಅಂತ ಹೇಳಿ ಬೆಟ್ಟದ ನೇರವಾಗಿ ಇರ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಅಂದರೆ ಕುಮಾರ ಪರ್ವತ ಎದುರಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರೋದು. ಅದು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿದ ತಕ್ಷಣ ಹೋಗ್ತಾನೆ ಎಡಕ್ಕೊಂದು ಬಾಗಿಲು ಸಿಗುತ್ತೆ. ಅಲ್ಲಿಂದ ಮೂಲಕ ನೀವು ಬಂದರೆ ಆದಿ ಸುಬ್ರಹ್ಮಣ್ಯಗೆ ಹೋಗೋ ದಾರಿ ಇರುತ್ತೆ. ಮೇನಾಗಿ ನೀವು ಆ ದರ್ಶನ ಮಾಡಲೇಬೇಕು. ಬಿಕಾಸ್ ಅಲ್ಲೇ ನಿಮಗೆ ಮೇನಾಗಿ ಇರುವಂಥ ಮೂಲ ವಿಗ್ರಹ, ಅಂದರೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವಂಥ ಮೂಲ ವಿಗ್ರಹ ನೀವು ಅಲ್ಲಿ ನೋಡ್ಬೋದು. ಆ ಕಡೆ ನೀವು ಹೋಗಬೇಕಾದ್ರೆ ಒಂದು ಸಣ್ಣ ಮಾರ್ಕೆಟೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಹೋಗ್ಬೇಕಾದ್ರೆ ನೀವು ಚಿನ್ನ, ಬೆಳ್ಳಿ, ಸಣ್ಣ ಸಣ್ಣದು ಏನಾದರೂ ನಾಗ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಸರ್ಪದೋಷ ಆಗಲಿ ಏನಾದರೂ ಒಂದು ತೆಗೆದುಬಿಟ್ಟು ದೇವ್ರಿಗೆ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಮತ್ತು ಇಲ್ಲಿ ಉಳ್ಕೊಳ್ಳೋದಕ್ಕೆ ಕೂಡ ಒಳ್ಳೊಳ್ಳೆ ರೂಮ್ಸ್ ಕೂಡ ಫೆಸಿಲಿಟೀಸ್ ಇದೆ. ಪ್ರೀ ಬುಕ್ಕಿಂಗ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಅಲ್ಲಿ ಹೋದರೂ ಕೂಡ ನೀವು ಅಂದರೆ ನೀವು ಜಾತ್ರೆ ಆ ಥರ ಎಲ್ಲ ಇದ್ದಾಗ ನೋಡಿಕೊಂಡು ಹೋದರೆ ಬೆಸ್ಟ್ ಇರುತ್ತೆ. ಸೊ ನಾವೀಗ ಹೋಗ್ತಾ ಇರೋದು ಆದಿ ಸುಬ್ರಹ್ಮಣ್ಯ ಕಡೆಗೆ. ಅಲ್ಲಿ ಸಹ ತುಂಬಾ ಚೆನ್ನಾಗಿದೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಪೂರಾ ದಿನ ಓಪನ್ ಇರುತ್ತೆ. ಅದರ ಪಕ್ಕದಲ್ಲಿ ನೀವು ಒಂದು ಪಾರ್ಕ್ ಕೂಡ ವಿಸಿಟ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಸರೋವರ ಕಾಣುತ್ತೆ. ಅಲ್ಲಿ ಸಹ ನೀವೇನಾದರೂ ಅರಸ್ಕೊಂಡು ಸಣ್ಣ ಸಣ್ಣ ಕಲ್ಲೆಲ್ಲ ಇಟ್ಟು ಜೋಡಿಸಿ ಏನಾದರೂ ನೀವು ಅರಸ್ಕೊಂಡ್ರೆ ಅದು ಕೂಡ ನೆರವೇರುತ್ತೆ ಅಂತ ಹೇಳಿ ಅಲ್ಲೂ ಕೂಡ ಮಾಡ್ತಾರೆ. ನೋಡ್ತಾ ಇದ್ದೀರ ನೋಡಿ ಈ ಜಾಗದಲ್ಲಿ. ಪುನಃ ಈ ದೇವಸ್ಥಾನ ಎಲ್ಲ ನೋಡಿದ ನಂತರ ನೀವು ಏನಾದ್ರೂ ಪರ್ಚೇಸ್ ಮಾಡಬೇಕು ಮನೆಗೆ ಅಂತ ಹೇಳಿದ್ರೆ ಅದೇ ದಾರಿಲೂ ಕೂಡ ನಿಮಗೆ ಸಿಗುತ್ತೆ. ಆದಿ ಸುಬ್ರಹ್ಮಣ್ಯಂ ನೋಡ್ಕೊಂಡು ಬಂದ ತಕ್ಷಣ ನಾವು ಹೊರಟಿದ್ದೆ ಅನ್ನಪ್ರಸಾದಕ್ಕೆ. ಅನ್ನಪ್ರಸಾದ ಕೂಡ ಬೆಳಗ್ಗೆ ಮತ್ತು ಸಂಜೆ ಟೈಮಿಂಗ್ಸ್ ಕೂಡ ಇರುತ್ತೆ, ನೀವು ಅಲ್ಲೇ ಸೇವನೆ ಮಾಡ್ಬೋದು. ನಂತರ ಇಲ್ಲಿ ಬಹಳಷ್ಟು ವಿಧ ವಿಧ ಪೂಜೆ ಕೂಡ ಮಾಡ್ತಾರೆ. ಪ್ರೀ ಬುಕ್ಕಿಂಗ್ ನೀವು ಆನ್ಲೈನಲ್ಲೂ ಕೂಡ ನೀವು ಮಾಡ್ಕೊಬೋದು. ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಆಗಿರುವ ಈ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಹಳಷ್ಟು ಜನ ಸೆಲೆಬ್ರಿಟೀಸ್ ಕೂಡ ಬಂದಿರೋದು ಉಂಟು. ಸೊ ಹಾಗಾಗಿ ಈ ದೇವಸ್ಥಾನ ಎಲ್ಲರೂ ಕೂಡ ಒಂದ್ಸತಿ ಲೈಫ್ ಟೈಮಲ್ಲಿ ವಿಸಿಟ್ ಮಾಡಲೇಬೇಕು. ಇನ್ನೊಂದು ಹೇಳಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬರೋ ದಾರಿ ಅಂತೂ ತುಂಬಾ ಸುಂದರವಾಗಿರುತ್ತೆ. ಎಸ್ಪೆಷಲಿ ಪ್ರಕೃತಿ ಮಡಿಲಲ್ಲಿ ಇರುವಂಥ ದೇವಸ್ಥಾನ. ಸುತ್ತನೆಯ ಬೆಟ್ಟ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬ್ರಹ್ಮ ರಥೋತ್ಸವ ಕೂಡ ಆಗುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಟೆಂಪಲ್ ವಿಸಿಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸಂಜೆ ಇರೋದ್ರಿಂದ ತಂಪಾಗಿತ್ತು ವಾತಾವರಣ ಮಾತ್ರ. ಈ ತಂಪಾದ ವೆದರ್ಗೆ ಈ ಹೋಟೆಲಲ್ಲಿ ಒಂದು ಕಾಫಿ ಸಹ ಕುಡಿದ್ವಿ, ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ ಈ ಹೋಟೆಲಲ್ಲಿ ಕಾಫಿನ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಬ್ಯಾಂಗ್ಳೂರು ಕಡೆಗೆ. ಇನ್ನೊಂದು ಹೇಳೋದು ಮರ್ತೋದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಟ್ರೈನ್ ಸಹ ಇದೆ, ತುಂಬಾ ಚೆನ್ನಾಗಿರುತ್ತೆ. ಬರ್ತಾ ವ್ಯೂ ಎಲ್ಲ ನೋಡಿಕೊಂಡು ಆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಕೂಡ ನೀವು ಬರ್ಬೋದು. ನೋಡಿ ನಾನು ತೋರಿಸ್ತಿರೋ ಟೈಮು 6:45ಕ್ಕೆ ಆಲ್ರೆಡಿ ಚಂದ್ರ ಅವ್ರು ಬಂದಿದ್ದಾರೆ. ಸೊ ನಾವು ಸಹ ಮನೆಗೆ ಹೋಗೋಣ. ಕುಕ್ಕೆ ಆದಮೇಲೆ ಮನೆಗೆ ಹೋಗಬೇಕು, ಡೈರೆಕ್ಟ್ ಬೇರೆ ಎಲ್ಲೂ ಹೋಗಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ದೇವಸ್ಥಾನ, ವಿಶೇಷವಾದಂಥ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳ್ತಾರೆ. ಟೇಕ್ ಕೇರ್ ಆಫ್ ಯು ಆಲ್. ಜೈ ಶ್ರೀರಾಮ್.